ಕೊಲೆಗಾರ ಸಿಕ್ಕಂದ? ಯಾರಂತೆ? ಅವಾಗ ಭಾರ್ಗವಿ ಕೇಸ್ ಹಾಕಿದ್ಲಲ್ಲ, ಆ MLA ಮಗ ವಿಕ್ಕಿ, ಅವನೇ ಸಂಜೆನ ಕೊಲೆ ಮಾಡಿದ್ನಂತೆ. ನಮ್ಮ ಭಾರ್ಗವಿ ಅವನ್ ಕತ್ತೆ ಪಟ್ಟಿ ಹಿಡ್ಕೊಂಡು ಮದುವೆ ಮನೆಯಿಂದ ಎಳ್ಕೊಂಡ್ ಬಂದಂತೆ. ಅವನಂತ ಪಾಪಿಗೆ ಶಿಕ್ಷೆ ಕೊಡ್ಲೇಬೇಕು. ನೀವು ಮಗಳನ್ನ ಹುಲಿ ತರ ಬೆಳೆಸಿದ್ರಣ, ಅವ್ರ ಧೈರ್ಯನ ಮೆಚ್ಚಲೇಬೇಕು. ನಮ್ ಪುಟ್ಟಿ ಕೊನೆಗೂ ಸಂಧ್ಯಾಗೆ ನ್ಯಾಯ ಕೊಡಿಸ್ಬಿಟ್ಲು ಪೂರ್ಣಿ. ಭಾರ್ಗವಿ, ನೀವು ಅರ್ಜುನ್ ಭಾರ್ಗವಿ ಅವ್ರ ಗಂಡ ಅಲ್ವಾ? ನಾನು JP ಪಾಟೀಲ್ ಮಗ, ಅರ್ಜುನ್ ಪಾಟೀಲ್. ಇದೊಳ್ಳೆ ಕತೆ ಆಯ್ತಲ್ಲ ಸರ್. ಅಲ್ಲ, ನ್ಯಾಯದ ಪರ ಇರೋ ನಿಮ್ಮ ಹೆಂಡತಿ ಪರವಾಗಿ ನಿಲ್ಲೋದು ಬಿಟ್ಟು ಈ ಕ್ರಿಮಿನಲ್ ವಹಿಸ್ಕೊಂಡು ಬಂದಿದ್ದೀರಲ್ಲ, ನೋಡೋದಕ್ಕೆ ಒಳ್ಳೆ ಎಜುಕೇಟೆಡ್ ತರ ಕಾಣ್ತೀರಾ. ಈ ಲೋಫರ್ ಸವಾಸ ಮಾಡಬೇಡಿ. ಹಾಗನ್ಬೇಡಿ ಸರ್, ವಿಕ್ಕಿ ಕ್ರಿಮಿನಲ್ ಅಂತ ಕೋರ್ಟ್ ಇನ್ನು ಹೇಳಿಲ್ಲ ಅಲ್ವಾ? ಕೋರ್ಟ್ ಹೇಳಿದ್ರು ಹೇಳದೆ ಇದ್ರು ನಾನು ಕ್ರಿಮಿನಲ್ ಅಲ್ಲ, ನಾನು ಕೊಲೆ ಮಾಡಿಲ್ಲ. ನಿಮ್ಮ ಹೆಂಡತಿ ಅವ್ರ ಜೀವನ ಲೆಕ್ಕಕ್ಕಿಡದೆ ಹೋರಾಡ್ತಾ ಸಾಕ್ಷಿ ಕಲೆಕ್ಟ್ ಮಾಡಿದ್ದಾರೆ. ಸತ್ಯನ ಆಚೆಗೆಳೆದು ಸಂಧ್ಯಾಗೆ ನ್ಯಾಯ ಕೊಡಿಸ್ತಿದ್ದಾರೆ. ನೀವು ಅವ್ರಿಗೆ ಸಪೋರ್ಟ್ ಆಗಿರೋದು ಬಿಟ್ಟು ಈ ಕ್ರಿಮಿನಲ್ಗೆ ಸಪೋರ್ಟ್ ಮಾಡ್ತಿದ್ರಲ್ಲ ಸರ್. ಅರ್ಜುನ್, ಅವನು ಹೇಳ್ತಿರೋದನ್ನ ನಂಬಡ ಅರ್ಜುನ್. ನಾನು ಋತುಗೋಸ್ಕರ ತುಂಬಾ ಚೇಂಜ್ ಆಗಿದ್ದೀನಿ, ಮುಂಚೆ ತರ ಇಲ್ಲ. ಮೊದ್ಲಿನ ವಿಕ್ಕಿ ಈ ತರ ಮಾಡಿದ್ದಾದ್ರೆ ನಂಬೋದಿತ್ತು, ಆದ್ರೆ ನಾನು ಸಂಧಿನ ಕಡೆ ಹೋಗೇ ಇಲ್ಲ ಅರ್ಜುನ್. ಆದ್ರೆ ಆ ಭಾರ್ಗವಿ ಈ ಸಂದರ್ಭನ ಯೂಸ್ ಮಾಡಿಕೊಂಡು ನನ್ನ ಮೇಲೆ ಸೇಡ್ ತೀರ್ಸ್ಕೊತಿದ್ದಾಳೆ. ಏಯ್ ಬದ್ಮಾಶ್, ಸತ್ಯ ತಲೆ ಮೇಲೆ ಹೊಡೆದಂಗೆ ಸುಳ್ಳು ಹೇಳ್ತಿದ್ಯಲ್ಲೋ. ನೀನು ಸಂಧ್ಯಾಗೆ ತೊಂದರೆ ಕೊಟ್ಟೇ ಇಲ್ವಾ? ಈ ವಿಷಯ ನಿಮಗೂ ಗೊತ್ತಲ್ವಾ ಸರ್? ನೀವು ಆಗ ಸಂಧ್ಯಾಗೆ ಭಾರ್ಗವಿಗೆ ಇಬ್ಬರಿಗೂ ಸಪೋರ್ಟ್ ಮಾಡ್ತಿದ್ರಿ ಅಲ್ವಾ? ಅಪ್ಪ, ಈ ದಿನಕ್ಕೋಸ್ಕರ ಅದೆಷ್ಟು ದಿನದಿಂದ ಕಾಯ್ತಿದ್ದ ಗೊತ್ತಾ ಅಪ್ಪ? ನಾನ್ ಸಾಧನೆ ಮಾಡ್ದೆ, ಸಂಧ್ಯೆಗೆ ನ್ಯಾಯ ಕೊಡಿಸ್ದೆ. ನಿಮ್ ಮುಂದೆ ಬಂದ್ ನಿಲ್ಲೋ ಧೈರ್ಯ ಇರ್ಲಿಲ್ಲ ಅಪ್ಪ. ಆದ್ರೆ ಇವಾಗ ನೋಡಿ, ನಾನ್ ಸಂಧ್ಯೆಗೆ ನ್ಯಾಯ ಕೊಡಿಸ್ಬಿಟ್ಟೆ ಅಪ್ಪ. ಅವಳನ್ನ ಸಾಯಿಸಿರೋ ಮೃಗಗಳನ್ನ ಜೈಲಿಗಟ್ಟಿದ್ಯಾ ಅಂತ ಗೊತ್ತಾಯ್ತು ಪುಟ್ಟಿ.
ಅದನ್ನು ಕೇಳಿ ನನಗೆ ತುಂಬ ಹೆಮ್ಮೆ ಅನಿಸ್ತು. ಹೌದು ಭಾರ್ಗವಿ, ನಮ್ಮ ಸಂಧ್ಯಾ ಬದುಕಿದ್ದಾಗ ಖುಷಿಯಾಗಿ ನೆಮ್ಮದಿಯಾಗಿ ಇರೋಕೆ ಆಗಿರಲಿಲ್ಲ. ಈಗಲಾದರೂ ಅವಳ ಆತ್ಮ ಸಮಾಧಾನವಾಗಿರುತ್ತೆ ಬಿಡು. ಭಾರ್ಗವಿ, ನೀನು ಯಾವುದೇ ಕಾರಣಕ್ಕೂ ಆ ಕೇಸ್ ಬಿಡೋದಿಲ್ಲ ಅಂತ ನನಗೆ ಗೊತ್ತಿತ್ತು. ಹಾಗೆ ಆ ಸಂಧ್ಯಾ ನಿನಗಷ್ಟು ಹತ್ರದವಳು, ಅವಳ ಸಾವಿನ ನಿನಗೆಷ್ಟು ನೋವಾಗಿದೆ ಅಂತ ನನಗೆ ಗೊತ್ತು. ಆದರೂ ಸಹ ಅದು ಯಾವುದನ್ನೂ ಹಚ್ಕೊಂಡಲ್ಲಿ ಇಷ್ಟೆಲ್ಲ ಹೋರಾಟ ಮಾಡಿದೆಯಲ್ಲ ನೀನು, ನನಗೆ ಹೆಮ್ಮೆ ಅನಿಸ್ತಿದೆ ನಿನ್ನ ಬಗ್ಗೆ. ಅಷ್ಟೇ ಅಲ್ಲ ಅಪ್ಪ, ಆ ವಿಕ್ಕಿ ಜೈಲ್ಗೆ ಹೋಗೋದನ್ನ ನೋಡಿ ಆ JP ಪಾಟೀಲ್ ಹಾಗೆ ಆ ಶಕ್ತಿ ಪ್ರಸಾದ್ ಇಬ್ರು ವಿಲ ವಿಲ ಅಂತ ಒದ್ದಾಡ್ತಾ ಇದ್ದಾರೆ. ಇದಿನ್ನು ಶುರು ಅಷ್ಟೇ. ಈ ಕೇಸ್ ಮುಗಿತಿದ್ದ ಹಾಗೆ ನಿನಗೆ ಕಲ್ಪನಾ ಅತ್ತೆಗಾಗಿರೋ ಅನ್ಯಾಯಕ್ಕೆ ನಾನ್ ನ್ಯಾಯ ಕೊಡಿಸ್ತೀನಪ್ಪ. ಅದೇ ನನ್ ಮುಂದಿನ ಗುರಿ. ಶಬಾಷ್ ಭಾರ್ಗವಿ, ನಿನ್ ಮಾತು ಕೇಳಿ ನಂಗೆ ಹಾಲು ಕುಡಿದ್ರೆ ಸಂತೋಷ ಆಗ್ತಾ ಇದೆ. ಅರ್ಜುನ್ ಅಂತ ಅಳಿಯನ್ ಪಡೆಯೋದಕ್ಕೆ ನಾವು ತುಂಬಾ ಪುಣ್ಯ ಮಾಡಿದ್ವಮ್ಮ. ಭಾರ್ಗವಿ, ನಾನು ಹೀಗೆ ದಿಢೀರ್ ಅಂತ ಅಳಿಯಂದ್ರನ್ನ ಯಾಕೆ ಹೊಗಳ್ತಾ ಇದ್ದೀನಿ ಅಂತ ಅನ್ಕೋತಾ ಇದೀಯಾ? ಇಷ್ಟೆಲ್ಲ ಕಷ್ಟ ಬಂದ್ರು ನಿನ್ ಜೊತೆಲಿ ನಿಂತು JP ಪಾಟೀಲ್ ಎದುರುಗಡೆ ನೀನ್ ವಾದ ಮಾಡೋದಕ್ಕೆ ಧೈರ್ಯ ತುಂಬಿದಾನೆ, ನಿನಗ್ ಪ್ರೋತ್ಸಾಹ ಕೊಟ್ಟಿದ್ದಾನೆ. ಅರ್ಜುನ್ನು ನಿನಗ್ ತಕ್ಕನಾದಂತ ಹುಡುಗ ಭಾರ್ಗವಿ. ನಿಮ್ದೊಂದು ಕೇಸ್ ಗೆಲ್ಲಕ್ಕೆ ನೀವ್ ಯಾವ ಮಟ್ಟಕ್ಕೆ ಬೇಕಾದ್ರೂ ಇಳಿತೀರಾ. ಭಾರ್ಗವಿ LLB ಅಂತ ಹೇಳ್ಕೊತೀರಲ್ವಾ, ಆ ಸ್ಥಾನಕ್ಕಾದ್ರೂ ಒಂದು ಗೌರವ ತೋರ್ಸೋದ್ ಬೇಡ್ವಾ? ನಾನ್ ಪ್ರೀತಿಸಿರೋ ಭಾರ್ಗವಿ ನೀವೇನಂತ ಆಶ್ಚರ್ಯ ಆಗ್ತಾ ಇದೆ. ಸ್ವಲ್ಪ ಯಾಮಾರಿದ್ರು ಈ ಪ್ರತಾಪ ಅರ್ಜುನ್ ಹತ್ರ ನನ್ನನ್ನು ತಗ್ಲಾಕ್ಸ್ಬಿಡ್ತಾನೆ. ಅಲ್ಲ ಸರ್, ಯಾವತ್ತೋ ಮಾಡಿದ ತಪ್ಪಿಗೆ ಅವತ್ತೇ ಶಿಕ್ಷೆ ಆಗಿದೆಯಲ್ಲ ಸರ್, ಅಷ್ಟು ಸಾಲದ ನಿಮ್ಗೆ. ಈಗ ನನ್ನ ಜೀವನಕ್ಕೆ ರಿತು ಬಂದಿದ್ದಾಳೆ, ನಾನು ಅವಳನ್ನ ಪ್ರೀತಿಸ್ತಾ ಇದ್ದೀನಿ. ನಾನು ಬದಲಾಗಿದ್ದೀನಿ ಅರ್ಜುನ್, ಬದಲಾಗಿದ್ದೀನಿ. ಈ ಮೊದಲು ನಾನು ಮಾಡಿರೋ ತಪ್ಪನ್ನ ನಾನು ತಿಳ್ಕೊಂಡಿದ್ದೀನಿ. ನಾನು ಮಾಡಿರೋ ಪಾಪಕ್ಕೆ ದೇವರು ನನಗಿದನ್ನೆಲ್ಲ ಮಾಡ್ತಿರೋದು. ನೋಡು ಅರ್ಜುನ್, ನಾನೇನೋ ಸಿಟ್ಟಲ್ಲಿ ಕೂಗಾಡಿರ್ಬೋದು, ಆದ್ರೆ ಒಬ್ಬರನ್ನ ಸಾಯಿಸೋ ಅಷ್ಟು ಕಟ್ಕ ನಾನಲ್ಲ ಅರ್ಜುನ್, ನಾನಲ್ಲ. ನಂಬು, ನನ್ನ ನಂಬು ಪ್ಲೀಸ್ ಪ್ಲೀಸ್. ವಿಕ್ಕಿ, ನೀನ್ ಬದಲಾಗಿದ್ದೀಯ ಅಂತ ನನಗೆ ಗೊತ್ತು, ಆದ್ರೆ ನೀನ್ ಕಳ್ಕೊಂಡಿರೋದನ್ನ ವಾಪಸ್ ಕೊಡಕ್ಕಾಗಲ್ಲ. ಆದ್ರೆ ದೂರ ಆಗಿರೋ ಗಂಡ ಹೆಂಡತಿನ ಖಂಡಿತ ಒಂದ್ ಮಾಡ್ತೀನಿ. ಫ್ಯೂಚರ್ ಅಲ್ಲಿ ನೀವಿಬ್ರು ಚೆನ್ನಾಗಿರೋ ತರ ನಾನ್ ನೋಡ್ಕೋತೀನಿ. ಅಯ್ಯೋ ಸರ್, ಇಷ್ಟೊಂದು ಎಮೋಷನಲ್ ಆಗಬೇಡಿ. ಸಂಧ್ಯಾನ ಕೊಲೆ ಮಾಡಿದ್ ಇವನೇ ಅಂತ ಗೊತ್ತಾದ್ಮೇಲೆ ಯಾಕೆ ಹೀಗೆ ಮಾತಾಡ್ತಿದ್ದೀರಾ? ಸರ್, ನೀವು ಭಾರ್ಗವಿ ತರ ಇರೋ ಬರೋ ತಪ್ಪಿಗೆ ವಿಕ್ಕಿನ ದೂಷಿಸಬೇಡಿ. ಅಂದ್ರೆ ನೀವು ವಿಡಿಯೋ ನೋಡಿಲ್ಲ, ನ್ಯೂಸ್ ನೋಡಿಲ್ಲ ಅಂತ ಆಯ್ತು. ಒಂದ್ ನಿಮಿಷ ಇರಿ. ನೋಡಿ, ಮರ್ಡರ್ ಕೇಸ್ನಲ್ಲಿ ಬಂಧಿಯಾಗಿರೋ MLA ಶಕ್ತಿ ಪ್ರಸಾದ್ ಮಗನ ಮುಖವಾಡ ಕಳಚಿದೆ. ವಿಕ್ಕಿ ಸಂಧ್ಯಾ ಕೇಸ್ಗೆ ಸಿಕ್ಕಿದೆ ಮಹತ್ತರ ತಿರುವು. ಸಂಧ್ಯಾ ಕೊಲೆಯಾದ ರಾತ್ರಿ ವಿಕ್ರಮ್ ಭೂಪತಿ ತಾವಿದ್ದ ಫಾರ್ಮ್ ಹೌಸ್ನಿಂದ ಆಚೆ ಬಂದಿರೋದು ಖಾತರಿ. ಯಾರಿ ಅನಾಮಿಕ ಮಹಿಳೆ? ಅವಳ ಜೊತೆ ವಿಕ್ಕಿ ಜಗಳ ಆಡಿದ್ದು ಯಾಕೆ? ಆ ಮಹಿಳೆ ಏನಾದ್ಲು? ಕಳಚಿತ ಪಾಪಿ ವಿಕ್ಕಿಯ ಮುಖವಾಡ. ಪುಟಿ, ಅಪ್ಪ ಒಂದು ಮಾತು ಹೇಳ್ತೀನಿ, ಕೇಳ್ತೀಯಾ?
ಇದೇನಪ್ಪ ಹೀಗೆ ಕೇಳ್ತಿದ್ದೀರಾ? ಅದೇನ್ ಹೇಳಿ. ನೀನು ಸಂಧ್ಯಾಗೆ ನ್ಯಾಯ ಕೊಡಿಸ್ತಿರೋದು ನನಗೆ ಖುಷಿನೇ ಪುಟ. ನಮ್ಮ ಮನೆ ಮಗಳಾಗಿದ್ದ ಆ ಸಂಧ್ಯಾಗಾದ ಅನ್ಯಾಯ, ನೋವು, ಇದಕ್ಕೆಲ್ಲ ಸರಿಯಾಗಿ ಉತ್ತರ ಕೂಡ ಕೊಟ್ಟಿದ್ದೀಯ. ಅದು ನನಗೆ ಸಮಾಧಾನ ತಂದಿದೆ. ಅದು ಪುಟ, ನಮ್ಮ ಬಗ್ಗೆ ಯೋಚನೆ ಮಾಡೋದು ಬಿಟ್ಬಿಡು. ನಾವೇನೋ ಬಿದ್ದೋಗೋ ಮರ, ನಮ್ಮ ಬಗ್ಗೆ ಯಾಕೆ ಚಿಂತೆ ಮಾಡ್ತೀಯ? ನಿಮ್ಮ ಸಂಸಾರದ ಬಗ್ಗೆ ಗಮನ ಕೊಡು, ನಿನ್ನ ವೃತ್ತಿ ಬಗ್ಗೆ ಗಮನ ಕೊಡು. ಸಾಕಷ್ಟು ಕೇಸ್ಗಳನ್ನ ತಗೋ, ವಾದ ಮಾಡು, ಗೆಲ್ಲು, ಹೆಸರು ತಗೋ. ನಮ್ಮ ಬಗ್ಗೆ ಯೋಚನೆ ಮಾಡ್ಬಿಡಬಿಟ್ಟು. ಅದೇಗ್ ಬಿಟ್ಬಿಡಕ್ಕಾಗುತ್ತಪ್ಪ? ಹೌದು, ನಿನಗೆ ಮಾಡಿರೋ ಮೋಸ, ಅನ್ಯಾಯ ಒಂದ ಎರಡ? ಆ JP ಪಾಟೀಲ ವರ್ಷಿದನಲ್ಲ ಅವಮಾನದ ಭಾರ, ಅದನ್ನ ಜೀವನ ಪೂರ್ತ ಹೊತ್ಕೊಂಡು ಮೇಲ್ಬಿಟ್ಟಿದ್ದೀನಿ ಕಣ ನಾನು. ನಿನ್ನೂ ಅದು ಕುಗ್ಸೋದ್ ಬೇಡಪ್ಪ. ನಿನಗಿಷ್ಟು ಕಷ್ಟ ಕೊಟ್ಟಿದ್ರಲ್ಲ, ಸಾಕು. ನೋಡು, ಆ ಸಂಧ್ಯಾ ಅಧ್ಯಾಯ ಜೊತೆ ಅವನ ಅಧ್ಯಾಯನ ಮುಗ್ದೋಗ್ಬಿಟ್ಲಿ, ಸಾಕು. ನಿನ್ಗೂ ಅವನಿಗೂ ಸಂಬಂಧ ಬೇಡ. ನಾನೀಗ ನಿನ್ ಶತ್ರು ಸೊಸೆಯಾಗಿ ಅವ್ರದೇ ಮನೇಲಿದ್ದೀನಪ್ಪ. ಅವರು ಮುಗಿದೇರೋ ಅಧ್ಯಾಯ ಅಂತ ನಾನು ಹೇಗ್ ಹೇಳಿ ನಿನ್ಗೆ? ನಿಮ್ಮಪ್ಪ ಹೇಳ್ತಾ ಇರೋ ಮಾತು ಸರಿಯಾಗಿದೆ ಭಾರ್ಗವಿ. ಆ JP ಪಾಟೀಲು, ಅವ್ರ ಸೊಸೆ ಬೃಂದ, ಅವ್ರ ಸವಾಸ ಎಲ್ಲ ಸಾಕು. ನೀನು, ಅರ್ಜುನ್, ನಿಮ್ ಮನೆಯವರು ಎಲ್ಲ ಚೆನ್ನಾಗಿರಿ. ಪುಟಿ, ಕೇಳೋದ್ ಮರ್ತ್ಬಿಟ್ಟಿದ್ದೆ. ನಿಮ್ಮ ಮನೇಲಿ ಯಾರಿದ್ದಾರಪ್ಪ? ಸರಿ, ಅರ್ಜುನ್ ಅವ್ರ ತಂದೆಗೆ ಏನ್ ಕೆಲಸ ಮಾಡಿದ್ರು? ಅಪ್ಪ, ಅದು JP ಪಾಟೀಲ್. ಬಿಡಮ್ಮ ಅವನ ವಿಚಾರನ, ಅದೆಲ್ಲ ವಿಷಯ ಯಾಕಿವಾಗ? ಅಲ್ಲಲ್ಲ, ನಿಮ್ಮ ಮನೆಯವರೆಲ್ಲ ಹೇಗಿದ್ದಾರೆ? ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾರ? ನಿಮ್ ಮಾವ ಏನ್ ಕೆಲಸ ಮಾಡ್ತಾರೆ ಅಂತ ಹೇಳಲೇ ಇಲ್ವಲ್ಲ ಭಾರ್ಗವಿ? ಲಾಯರ್ ಅಮ್ಮ. ಏನಿದು ಭಾರ್ಗವಿ, ನೀನ್ ಎಲ್ಲೇ ಹೋದ್ರೂ ಲಾಯರೇ ಸಿಗ್ತಾರಲ್ಲ. ಮೊದ್ಲು ಹೇಗೆ ನಿಮ್ಮಪ್ಪನ ಮಾರ್ಗದರ್ಶನ ತಗೋತಾ ಇದ್ಯೋ, ಈಗ್ಲೂ ನಿಂಗೇನಾದ್ರೂ ಗೊತ್ತಾಗದೆ ಹೋದ್ರೆ ನಿಮ್ ಮಾವನ್ ಕೇಳಮ್ಮ. ಹೌದು ಪುಟ್ಟಿ, ಅವ್ರನ್ನು ನಂತರನೇ ಅಪ್ಪ ಅಂದ್ಕೊಂಡು ಚೆನ್ನಾಗಿ ನೋಡ್ಕೊ. ಅಂದಾಗೆ ಅವ್ರ ಹೆಸರು ಏನು ಅಂತ ಹೇಳ್ದೆ ನೀನು? ನನಗೂ ಅವ್ರೇನು ಪರಿಚಯ ಅಂತ ನೆನಪು ಮಾಡ್ಕೊಳ್ತೀನಿ ನಾನು. ಹಲೋ ಶಕ್ತಿ, ಏನಪ್ಪ ಇಷ್ಟು ದಿನ ಆದ್ಮೇಲೆ ಫೋನ್ ಮಾಡ್ತಾ ಇದೀಯಾ? ಆ ಕೇಸು ಕೈ ತಪ್ಪು ಹೋಗ್ತಾ ಇದೆ. ದಯವಿಟ್ಟು ನೀನೇ ಏನಾದ್ರೂ ಮಾಡ್ಬೇಕು ಶಿವ. ಅಯ್ಯೋ ಹೌದಾ? ಊರ್ ತುಂಬಾ ಲಾಯರ್ಗಳಿದ್ದಾರೆ, ಅವ್ರು ಯಾರೋ ನೋಡ್ಕೊಂತಾರೆ, ಅವ್ರು ಸಿಕ್ಕಿರ್ಬೇಕು, ಕೇಸನ್ನ ಗೆಲ್ಸಿರ್ಬೇಕು ಅನ್ಕೊಂಡೆ. JP, ಅವತ್ತೇನೋ ಕೋಪದಲ್ಲಿ 2 ಮಾತು ಜಾಸ್ತಿ ಆಡ್ಬಿಟ್ಟೆ. ಹಾಗಂತ ಇಷ್ಟು ವರ್ಷದ ಸ್ನೇಹನ ಬಿಟ್ಕೊಡಕ್ಕಾಗತ್ತಾ? ಇದನ್ನೇ ನಾನವತ್ತು ನಿನ್ಗೆ ಮದುವೆ ಮನೇಲಿ ಹೇಳಕ್ಕೆ ಪ್ರಯತ್ನ ಪಟ್ಟಿದ್ದು. ಆದ್ರೆ ನೀನ್ ನನ್ ಮಾತೆಲ್ಲಿ ಕೇಳಿದೆ. ಸರಿ ಬಿಡು, ಆಗಿದ್ದಾಗೋಯ್ತು. ನೋಡು ಶಕ್ತಿ, ನಿನ್ನ ಮಧ್ಯೆ ಏನೇ ಇರ್ಬೋದು, ಆದ್ರೆ ನಮ್ಮ ವಿರುದ್ಧ ಯಾರಾದ್ರೂ ಬಂದಾಗ ನಾವಿಬ್ರು ಒಟ್ಟಾಗಿರ್ಬೇಕು.
ಅದನ್ನ ಹೇಳ್ಬೇಕು ಅಂದ್ಯಲ್ಲ, ಏನ್ ಹೇಳು. ನ್ಯೂಸ್ ನೋಡ್ದ ಜೆಪಿ, ಆ ಫುಟೇಜಸ್ಸು ನ್ಯೂಸ್ನವ್ರಿಗೆ ಹೇಗ್ ಸಿಕ್ತು ಅಂತಾನೆ ಗೊತ್ತಿಲ್ಲ. ಅಂದ್ರೆ ಆ ಫುಟೇಜ್ ಇದ್ದಿದ್ದು ನಿನ್ಗೆ ಮೊದ್ಲೇ ಗೊತ್ತಿತ್ತಾ? ಅದು ಆ ಫುಟೇಜು ಇದನ್ನ ನಾನು ಹೇಳಿದ್ದು. ನನ್ನ ಹತ್ರ ಯಾವ ವಿಷಯನೂ ಮುಚ್ಚಿಡ್ಬೇಡಿ. ಈ ತರ ವಿಷಯ ಮುಚ್ಚಿಟ್ರೆ ಕೇಸ್ ಹೇಗ್ ಗೆಲ್ಲೋದು ಶಕ್ತಿ? ನೋಡು, ಈಗ್ಲಾದ್ರೂ ನಿಜ ಹೇಳು, ವಿಕ್ಕಿ ಅವತ್ತು ಆಚೆ ಹೊರಗಡೆ ಬಂದಿದ್ನಾ? ನೋಡು ಶಿವ, ವಿಕ್ಕಿ ಮೇಲೆ ನನಗೆ ಮೊದಲಿಂದನೂ ಡೌಟ್ ಇರೋದ್ರಿಂದಾನೆ ಮೂರ್ತಿಗೆ ಅವನ ಮೇಲೆ ಒಂದು ಕಣ್ಣಿಡಕ್ ಹೇಳಿದ್ದೆ. ನಾನು ಅಂದ್ಕೊಂಡ ಹಾಗೆ ವಿಕ್ಕಿ ಕುಡಿದು ಮತ್ತಲ್ಲಿ ಫಾರ್ಮ್ ಹೌಸ್ ಇಂದ ಆಚೆ ಬಂದಿದ್ದು ನನಗೆ ಗೊತ್ತಾಯ್ತು. ಅವನನ್ನ ಕರ್ಕೊಂಡ್ ಬರೋಣ ಅಂತ ಹೋಗೋಷ್ಟ್ರಲ್ಲಿ ಅವನ ಮೇಲೆ ಯಾರೋ ಅಟ್ಯಾಕ್ ಮಾಡಿದ್ರು. ಅವನನ್ನ ಕಾಪಾಡಿ ನಾನೇ ಅವನನ್ನ ಮನೆ ಕರ್ಕೊಂಡ್ ಬಂದೆ. ಆಮೇಲೆ ಅವನು ಮನೇಲೇ ಇದ್ದ ರಾತ್ರಿ ಇಡೀ. ನನ್ನ ನಂಬು ಜೆಪಿ, ವಿಕ್ಕಿ ಕೊಲೆ ಮಾಡಿ. ಶಕ್ತಿ, ಈಗ ನೀನ್ ಹೇಳ್ತಿರೋದು ನಿಜ ತಾನೆ? ಹೌದು ಶಿವ, ಹಾಗಂತ ನನ್ನ ಮಗ ಸಾಚ ಅಂತ ನಾನು ಹೇಳ್ತಿಲ್ಲ. ಆದ್ರೆ ಅವನು 100% ಈ ಕೊಲೆ ಮಾಡಿಲ್ಲ ಅನ್ನೋದು ನಿಜ. ಆದ್ರೆ ಈ ವಿಡಿಯೋ ಲೀಕ್ ಆಗಿರೋದ್ರಿಂದ ನನ್ನ ಮಗನ್ನ ಯಾರು ನಂಬಲ್ಲ. ಈಗೇನ್ ಮಾಡೋದು? ವಿಡಿಯೋ ಆಚೆ ಬಂದಿದ್ದು ಒಳ್ಳೇದೇ ಆಯ್ತು. ನೀವುಗಳು ಆ ವಿಡಿಯೋ ನಮ್ಮ ವಿರುದ್ಧವಾಗಿದೆ ಅನ್ಕೊಂಡಿದ್ದೀರಾ. ಆದ್ರೆ ಆ ವಿಡಿಯೋದಲ್ಲಿರೋ ಅಡ್ವಾಂಟೇಜು ನಿಮ್ಗೆ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಹೌದಾ? ಅದು ಹೇಗ್ ಜೆಪಿ? ಅದು ಕೋರ್ಟಲ್ಲಿ ಗೊತ್ತಾಗುತ್ತೆ. ನೋಡು, ಈ ಕೇಸನ್ನ ನನಗೆ ಬಿಟ್ಬಿಡು, ನಾನೆಲ್ಲ ನೋಡ್ಕೋತೀನಿ. ನೋಡಿದ್ಯಾ, ಶಕ್ತಿನೇ ಫೋನ್ ಮಾಡಿದ್ದ. ಅದಕ್ಕೆ ನಾನು ಯಾವಾಗ್ಲೂ ಹೇಳ್ತಿರೋದು, ನಮ್ ಕೆಲ್ಸನ ನಾವು ಮಾಡ್ತಾ ಇರ್ಬೇಕು. ಆಡ್ಕೊಂಡವ್ರೆ ಹುಡ್ಕೊಂಬಂದು ನಮ್ಗೆ ಹೊಗಳೋ ಕಾಲ ಬರುತ್ತೆ ಅಂತ ಸುಮ್ನೆ ಹೇಳ್ತಾರ? ಅಂತೂ ನನ್ನ ಲೆಕ್ಕಾಚಾರದ ಪ್ರಕಾರನೇ ಶಕ್ತಿನೇ ನನ್ನ ಕಡೆ ಬಂತು. ಹೌದಾ ಸರ್? ನಿಮ್ಮ ಮತ್ತೆ ಶಕ್ತಿ ಸರ್ ಫ್ರೆಂಡ್ಶಿಪ್ ಸರಿ ಹೋದ್ರೆ ನಮಗ್ 100 ಆನೆ ಬಲ ಬಂದಂಗ ಆಗುತ್ತೆ ಸರ್. ಆದ್ರೂ ಆ ವಿಡಿಯೋ ಇಂದ ನಮ್ಗಾಗೋ ಅಡ್ವಾಂಟೇಜ್ ಏನ್ ಸರ್? ಎಲ್ಲಾ ಸಾಧ್ಯತೆಗಳನ್ನು ನೋಡ್ತಾ ಇದ್ದೀನಿ. ಸಾಧ್ಯ ಆದ್ರೆ ಆ ಪೂರ್ತಿ ವಿಡಿಯೋ ಸಿಗುತ್ತಾ ನೋಡು. ಓಕೆ ಸರ್. ಈಗಲಾದ್ರೂ ಇವನು ಎಂತವನು ಅಂತ ನಿಮ್ಗೆ ಅರ್ಥ ಆಯ್ತಾ ಸರ್? ನಿಮಗೆ ಒಂದು ಹೆಣ್ಣಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋ ಕಾಳಜಿ ಇದ್ರೆ ಇಂಥವ್ರನ್ನ ನಂಬೇಡಿ. ಇವನ್ ದೊಡ್ಡ ಫ್ರಾಡು ಸರ್. ಇವನ ಹಠಕ್ಕೆ, ಇವನ್ ಗಾಂಚಾಲಿಗೆ ಯಾರನ್ನ ಬೇಕಾದ್ರೂ ಬಲಿ ತಗೋತಾನೆ. ಏನೇನು ಹೇಳಿ ಮಾಡ್ದಿರೋ ತಪ್ಪನ್ನ ನನ್ನ ತಲೆ ಮೇಲೆ ಹಾಕ್ಬೇಡಿ ಸರ್ ನೀವು. ಅರ್ಜುನ್, ನಾನವತ್ತು ಆಚೆ ಬಂದಿದ್ದು ನಿಜ, ಆದ್ರೆ ಎಲ್ಲಿಗೂ ಹೋಗಲಿಲ್ಲ. ಡ್ರಿಂಕ್ಸ್ ಮಾಡಿದ್ರಿಂದ ಸ್ವಲ್ಪ ಟೈಟ್ ಆಗ್ಬಿಟ್ಟಿದೆ. ಹೊರಗಡೆ ಬರೋ ಅಷ್ಟರಲ್ಲಿ ಯಾರೋ ನನ್ನ ಮೇಲೆ ಅಟ್ಯಾಕ್ ಮಾಡಿ ಹಿಗ್ಗ ಮುಗ್ಗ ಹೊಡೆದಾಕ್ಬಿಟ್ರು. ಅವರಿಂದ ಹೇಗೋ ತಪ್ಪಿಸ್ಕೊಂಡು ಮನೆಗೆ ಹೋದೆ ಅರ್ಜುನ್. ಆದ್ರೆ ಇಲ್ಲಿ ಅರ್ಧ ವಿಡಿಯೋ ಮಾತ್ರ ತೋರಿಸಿ ಏನೋ ಫ್ರಾಡ್ ಅನ್ನೋ ಥರ ಪೋರ್ಟ್ರೇ ಮಾಡ್ತಿದ್ದಾರೆ. ನಂಬೇಡ ಅರ್ಜುನ್, ನಂಬೇಡ ಇದನ್ನ. ಓ, ಮತ್ತೆ ಇದನ್ಯಾಕೆ ಹೇಳಿರ್ಲಿಲ್ಲ ನೀನು? ಓದೆ ತಿಂದು ಬಂದಿದ್ದನ್ನ ಹೇಳೋದಕ್ಕೆ ನನ್ನ ಮನ್ಸು ಬರಲಿಲ್ಲ ಅರ್ಜುನ್. ಮಾನ ಮರ್ಯಾದೆ ಹೋಗುತ್ತೆ ಅಂತ ಸುಮ್ಮನಾಗ್ಬಿಟ್ಟೆ. ಆ ಸಂಧ್ಯಾ ಹತ್ರ ಹೋಗೋದಾಗಿರ್ಲಿ, ಅವಳು ಎಲ್ಲಿದ್ಲು ಅಂತಾನೆ ನನಗೆ ಗೊತ್ತಿರಲಿಲ್ಲ. ನಂಬು ಅರ್ಜುನ್, ನೋಡು ಅದೇ ನಿಜ ಅಷ್ಟೇ. ಏಯ್ ಸಾಕು, ಸುಮ್ಮನೆ ರಯ್ಯ. ಹಿಂದಿನ ಸಲನು ಹೀಗೆ ಕತೆ ಹೇಳ್ತಾ ಇದ್ದೆ. ಕೊನೆಗೇನಾಯ್ತು? ತಪ್ಪು ಮಾಡಿದ್ದೀನಿ ಅಂತ ಗೊತ್ತಾಯ್ತು. ಆ JP ಪಾಟೀಲ್ ಸುಳ್ಳು ಸಾಕ್ಷಿ ಹೇಳಿ ನಿನ್ನನ್ನು ಬಿಡಿಸ್ಕೊಂಡು ಹೋದ್ರು. ಭಾರ್ಗವಿ ಹತ್ರ ಸಾಲಿಡ್ ಪ್ರೂಫ್ಗಳಿದಾವೆ.
ಅಟ್ಯಾಕ್ ಆಯ್ತಂತ ಹೇಳ್ತಿದ್ದಾನಲ್ಲ ಸರ್, ಅದ್ ಯಾರಂತ ಚೆಕ್ ಮಾಡೋದ್ ಬಿಟ್ಟು ಇವನೇ ಕೊಲೆಗಾರ ಅಂತ ಹೇಗೆ ಹೇಳ್ತೀರಾ? ನಿಮ್ಮ ಕಣ್ಣು ಮುಂದೆ ಲೀಕ್ ಆಗಿರೋದು ಇದು ಒಂದು ಸಾಕ್ಷಿ. ನಮ್ಮ ಹತ್ರ 10 ಸಾಕ್ಷಿಗಳಿದಾವೆ. ಎಲ್ಲಾ ಸಾಕ್ಷಿನೂ ವಿಕ್ಕಿನೇ ಮಾಡಿದ್ದು ಅಂತ ಕ್ಲಿಯರ್ ಆಗಿ ಹೇಳ್ತಿವೆ. ಅದನ್ನ ಜಡ್ಜ್ ನೋಡೋದು, ಶಿಕ್ಷೆ ಕೊಡೋದು, ಇವೆರಡೇ ಬಾಕಿ ಇರೋದು. ಎಲ್ಲಿ ಆ ಎವಿಡೆನ್ಸ್ ತೋರಿಸಿ, ನಾನೊಂದ್ಸಲ ಚೆಕ್ ಮಾಡಬೇಕು. ಆ ಸಾಕ್ಷಿಗಳನ್ನ ಭಾರ್ಗವಿ ಅವರು ಕೋರ್ಟಲ್ಲೇ ಸಬ್ಮಿಟ್ ಮಾಡ್ತಾರೆ. ವಿಕ್ಕಿ, ನೀನೇನು ತಲೆ ಕೆಡಿಸ್ಕೋಬೇಡ, ಅದೇನಂತ ನಾನು ಚೆಕ್ ಮಾಡ್ತೀನಿ. ನೀನ್ ತಪ್ಪು ಮಾಡಿಲ್ಲ ಅನ್ನೋದು ನನಗೆ ಗೊತ್ತು. ಆದಷ್ಟು ಬೇಗ ನೀನು ನಿರಪರಾಧಿ ಅನ್ನೋದನ್ನ ನಾನು ಪ್ರೂವ್ ಮಾಡ್ತೀನಿ. ಭಾರ್ಗವಿ ಅವ್ರಿಗೆ ಶತ್ರುಗಳು ಎಲ್ಲೋ ಇದ್ದಾರೆ ಅಂತ ಅನ್ಕೊಂಡಿದ್ದೆ, ಆದ್ರೆ ಈಗ ಗೊತ್ತಾಯ್ತು ಅವ್ರ ಶತ್ರುಗಳು ಅವ್ರ ಮನೇಲಿ ಅವ್ರ ಜೊತೆಲೇ ಇದ್ದಾರೆ ಅಂತ. ಈ ವಿಷ ಜಂತುನ ಒಳ್ಳೆಯವನು ಅಂದ್ಕೊಂಡು ಹಾಲಾಕಿ ಪಾಲಿಸ್ತಿದ್ದೀರ. ಸದ್ಯದಲ್ಲೇ ತಿರುಗಿ ಬಿದ್ದು ನಿಮ್ಮನ್ನೇ ಕಚ್ತಾನಲ್ಲ, ಆಗ ಗೊತ್ತಾಗತ್ತೆ.